ಹೋಮ್ವರ್ಕ್ ಮಾಡಲಿಲ್ಲ ಎನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪದ ಗೋವಿಂದ ಶೆಟ್ಟಿ ಪಾಳ್ಯದ ಶ್ಯಾಮ್ ಶಾಲೆಯಲ್ಲಿ ಇಂತಹದೊಂದು ಘಟನೆ ನಡೆದಿದೆ. 3ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಗೆ ರಕ್ತ ಹೆಪ್ಪುಗಟ್ಟುವಂತೆ ಬಾರಿಸಿದ್ದಾರೆ ಶಿಕ್ಷಕಿ ವೈಷ್ಣವಿ. ಥಳಿಸಿದ ನಂತರ ಮನೆಯಲ್ಲಿ ಯಾರಿಗೂ ತಿಳಿಸದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಈ ಶಿಕ್ಷಕಿ ವೈಷ್ಣವಿ. ಮನೆಯಲ್ಲಿ ಬಟ್ಟೆ ಬದಲಿಸುವಾಗ ಗಾಯ ನೋಡಿದ್ದಾರೆ ಆ ಬಾಲಕಿಯ ಅಕ್ಕ. ಶಾಲೆಗೆ ಬಂದು ವಿಚಾರಿಸಿದ್ರೆ ಈಗ ಯಾರೂ ಇಲ್ಲ, ಬೆಳಗ್ಗೆ ನೋಡೋಣ ಬನ್ನಿ ಎಂಬ ಉಡಾಫೆ ಉತ್ತರ ಸಿಕ್ಕಿದೆ. ವಿದ್ಯಾರ್ಥಿನಿಗೆ ದೇಹದ ಪಕ್ಕೆಲುಬುಗಳಿಗೆ ತೀವ್ರವಾಗಿ ಗಾಯವಾಗಿದೆ. ಮನೆಯಲ್ಲಿ ಮಗುವಿನ ಮೈಮೇಲೆ ನಡೆದಂತಹ ಗಾಯವನ್ನ ಗಮನಿಸಿದ್ದಾರೆ ಅಕ್ಕ ಮತ್ತು ಇನ್ನಿತರ ಸಂಬಂಧಿಕರು. ಶಾಲೆಗೆ ಬಂದು ವಿಚಾರಿಸಿದ್ರೆ ಉಡಾಫೆ ಉತ್ತರ ಸಿಕ್ಕಿದೆ. ಹೋಮ್ವರ್ಕ್ ಮಾಡಲಿಲ್ಲ ಅನ್ನುವಂತಹ ಕಾರಣಕ್ಕೆ 3ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಗೆ ಥಳಿಸಿದ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಗೋವಿಂದ ಶೆಟ್ಟಿ ಪಾಳ್ಯದ ಶ್ಯಾಮ್ ಶಾಲೆಯಲ್ಲಿ ನಡೆದಿರುವಂಥದ್ದು. ರಕ್ತ ಹೆಪ್ಪುಗಟ್ಟುವಂತೆ ಶಿಕ್ಷಕಿ ವೈಷ್ಣವಿ 3ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಗೆ ಬಾರಿಸಿದ್ದಾರೆ. ಈ ಕುರಿತಿನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿಜಕ್ಕೂ ಬಹಳ ಅಚ್ಚರಿಯಾಗುತ್ತೆ. 3ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಗೆ ಈ ಮಟ್ಟಿಗೆ ರಕ್ತ ಹೆಪ್ಪುಗಟ್ಟುವಂತೆ ಬಾರಿಸ್ತಾರೆ ಶಿಕ್ಷಕಿ ಅಂತಂದ್ರೆ ಅದಕ್ಕೇನು ಕ್ರಮ ಇಲ್ವಾ ಅಂತ? ಸಹಜವಾಗಿ ಪ್ರತಿಮಾ, ಶಾಲೆಗಳು ಅಂದಾಕ್ಷಣ ನಮಗೆ ಒಂದು ರೀತಿಯಾದಂತಹ ಒಂದು ದೈವಿ ರೀತಿಯಾದಂತಹ ಒಂದು ಕಾಣಿಸ್ತಿತ್ತು, ನಮಗೆ ದೇಗುಲಗಳ ತರ ಕಾಣಿಸ್ತಿತ್ತು. ಇವತ್ತು ಶಾಲೆಗಳು ಅಂದ ತಕ್ಷಣ ಮಕ್ಕಳು ಹೆದರ್ಕೊಳ್ತಾರೆ ಶಾಲೆಗೆ ಹೋಗೋದಿಕ್ಕೆ. ಮತ್ತೆ ಅದೊಂದು ರೀತಿಯಾದಂತಹ ಕಾರಾಗೃಹಗಳಾಗಿ ಮಾರ್ಪಟ್ಬಿಟ್ಟಿದೆಯಾ ಅನ್ನುವಂತ ಭಯ ಕೂಡ ನಮ್ಮಲ್ಲಿ ಕಾಡುತ್ತೆ. ಕೇವಲ ಕ್ಲಾಸ್ ನಲ್ಲಿ ಹಿಡಿದಂತಹ ಒಂದು ಕ್ಲಾಸ್ ವರ್ಕ್ ನ ಮಾಡ್ಲಿಲ್ಲ ಅಂತ ಹೇಳಿ ಈ ರೀತಿ ರಾಕ್ಷಸಿ ರೀತಿ ಆ ವೈಷ್ಣವಿ ಅನ್ನುವಂತ ಟೀಚರ್ ಹೊಡಿತಾರೆ ಅಂತಂದ್ರೆ ಅದು ರಕ್ತ ಹೆಪ್ಪುಗೊಟ್ಟೋ ಹಾಗೆ. ಈಗ ಮೊದಲೇ ಕೊರೆಯುವಂತ ಚಳಿ ಆಗ್ತಿದೆ, ಆ ಚಳಿಯಲ್ಲಿ ಆ ನೋವನ್ನಾದ್ರೂ ತಡ್ಕೊಳ್ಳೋದು ಹೇಗೆ? ಮತ್ತೆ ಎಚ್ಚರಿಕೆಯನ್ನು ಸಹ ಕೊಟ್ಟು ಕಳಿಸ್ತಾರೆ ಆ ಮಗುಗೆ, ನಿನ್ ಮನೆಯಲ್ಲಿ ಯಾರಿಗೂ ಹೇಳ್ಬಾರ್ದು ಅಂತನೂ. ಆಮೇಲೆ ಇನ್ನೊಂದು ಅಚ್ಚರಿಯ ಸಂಗತಿ ಅಂತಂದ್ರೆ ಇದೇ ಮೊದಲನೇ ಸಲ ಈ ರೀತಿ ಹೊಡೆದಿರೋದು ಅಲ್ವಂತೆ ಪ್ರತಿಮಾ. ಬದಲಿಗೆ ಇದು 2ನೇ ಸಲ ಈ ರೀತಿಯಾಗಿ ಹೊಡೆದಿರ್ತಕ್ಕಂಥದ್ದು. ಮತ್ತೊಂದು ಹೀಗೆ ತಿಳಿದು ಬಂದಂತ ಅಂಶ ಅಂತಂದ್ರೆ ಮಗು ಕಡ್ಡಾಯ ಶಿಕ್ಷಣದ ಅಡಿ ಸೇರ್ಪಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ಅಂತ ಹೇಳಿ ಕೂಡ ತಿಳಿದು ಬಂದಿದೆ. ಕಡ್ಡಾಯ ಶಿಕ್ಷಣ ಅಡಿ ಸೇರ್ಕೊಂಡಿರೋದಕ್ಕೆ ಈ ಮಗುನ ಹೀಗೆ ಹೊಡೆದ್ರ ಅಥವಾ ಬೇರೆ ಉದ್ದೇಶಕ್ಕೆ ಹೊಡೆದ್ರ? 2ನೇ ಸಲ ಈ ರೀತಿ ಹೊಡೆದಿರೋಂಥದ್ದು. ಈ ರೀತಿ ಶಾಲೆಗಳಲ್ಲಿ ಮಕ್ಕಳನ್ನ ಈ ರೀತಿ ಅಮಾನ್ಯವಾಗಿ ಹೊಡೆದಾಗ ಆ ಮಕ್ಕಳು ಸಹಜವಾಗಿ ಶಾಲೆಗಳು ಹೋಗೋದಕ್ಕೆ ಹಠ ಹಿಡಿತವೆ, ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹೇಳಿ ಕೇಳಿ ಕೇವಲ 3ನೇ ತರಗತಿ ಓದ್ತಾ ಇರ್ತಕ್ಕಂಥದ್ದು ಪ್ರತಿಮಾ, ಏನು ಡಿಗ್ರಿ ಓದ್ತಾ ಇರ್ತಕ್ಕಂಥದ್ದು ಮತ್ತೊಂದು ಓದ್ತಾ ಇರೋಂಥದ್ದು ಅಲ್ಲ. ಕೇವಲ 3ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಗು ಏನ್ ಗೊತ್ತಾಗತ್ತೆ? ಎಲ್ಲ ಕೀಟ್ಲೆ ಮಾಡ್ಕೊಂಡು ಶಾಲೆಯಲ್ಲಿ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ತಡ ಆಗಿರ್ಬೋದು ಬರೆಯೋದಕ್ಕೆ ಅಂತ ಕಾಣತ್ತೆ. ಅದನ್ನೇ ಒಂದು ಆರೋಪ ಅಥವಾ ಅದೇ ಒಂದು ದೊಡ್ಡ ತಪ್ಪು ಅನ್ನೋ ರೀತಿ ಈ ರೀತಿ ಪೊಲೀಸ್ನವ್ರಿಗಿಂತ ಕಡೆಯಾಗಿ ಹೊಡೆದ್ರೆ ಪೊಲೀಸ್ನವರು ಕಳ್ಳರಿಗೋ ಕಾಕಗೋ ಅವ್ರಿಗೆ 3rd ಗ್ರೇಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಈ ಮಗುವಿಗೆ ಕೊಟ್ಟಿರ್ತಕ್ಕಂಥ ಹೊಡೆತಗಳು, ಆ ರೀತಿಯಾದಂತಹ ಆ ಬರ್ರೆಗಳು, ಅಸುಂಡೆ ಹೆಪ್ಪುಗೊಟ್ಟಂತ ಹೊಡೆದಿರ್ತಕ್ಕಂಥ ನಿಜವಾಗ್ಲೂ ಬೆಚ್ಚ ಬೀಳಿಸುತ್ತೆ. ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ.